ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದು ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತಾ? वजीर आला सिद्धरामैया ने मैसूर लोकायुक्त दफ्तर में मल्टी करोड़ मुद्दा स्कैंडल के सिलसिले में पूछताछ का सामना किया। ये पूछताछ 90 मिनट से जायद वक्त तक जारी रही, जिस दौरान लोकायुक्त एसपी उदेश ने इनसे 30 से जायद सवालात किए। सिद्धरामैया ने इन सवालात का जवाब दिया जो इनकी अहलिया पार्वती को मैसूर अर्बन डेवलपमेंट अथॉरिटी मूडा की तरफ से 14 प्लॉट्स की गैर कानूनी अलॉटमेंट के हवाले से थे। पूछताछ के बाद बीजेपी ने वजीर आला के इस्तीफे का मुतालिबा करते हुए एहतजाज किया और इन पर बदनवानी का इल्जाम आयद किया। ये एहतजाज बीजेपी के रहनुमाओं एमएलए टीएस श्रीवात्सा और साबिक एमएलए एल नागेंद्र की क़ियादत में रामास्वामी सर्कल पर किया गया, जहां मुजाहिरीन ने गो बैक सिद्धरामैया जैसे नारे लगाए। बीजेपी का कहना है कि वजीर आला को तफ्तीश मुकम्मल होने तक इस्तीफा देना चाहिए। एहतजाज के दौरान कशीदगी बढ़ गई और पुलिस ने कई रहनुमाओं बशमूल श्रीवात्सा और नागेंद्र को इलाके में खलल डालने पर हिरासत में ले लिया। अमन व अमान को बरकरार रखने के लिए रामास्वामी सर्कल और लोकायुक्त दफ्तर के इर्द गिर्द सिक्योरिटी बढ़ा दी गई। ये तफ्तीश प्लॉट्स की अलॉटमेंट में बेकायदगियों के इल्जामात पर मरकूज है, जो मुमकिना तौर पर एक मल्टी करोड़ स्कैंडल का हिस्सा है। ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಓದಿ ಹೇಳಿದ್ದೀನಿ, ಸರಿಯಾಗಿದೆ ಅಂತ ಕೇಸ್ ಹಾಕಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸತ್ಯ ಹೇಳಿದ್ದೀನಿ. ಮತ್ತೆ ಏನಾದ್ರು ವಿಚಾರಣೆ ಬರಕ್ಕೆ ಹೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಸರ್, ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಈ ತರದೊಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೋಬ್ಯಾಕ್ ಸಿಎಂ ಅಂತ ಚಳುವಳಿ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಗೋಬ್ಯಾಕ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್. ಇವತ್ತು ಮೈಸೂರಲ್ಲ ಪ್ರತಿಭಟನೆ ಆಗಿ ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಏನಂತ ಹಾಕಿರೋದು, ಗವರ್ನರ್ ಏನಂತ ಕೊಟ್ಟಿರೋದು, ಇನ್ವೆಸ್ಟಿಗೇಟ್ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದ್ರೆ ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರಾ? ಸರ್ ಈಗ 40 ವರ್ಷಗಳಲ್ಲಿ ಈ ರೀತಿಯ ಇನ್ವೆಸ್ಟಿಗೇಷನ್ಗೆ ವಿರುದ್ಧ ಇದ್ದಾರೆ ಬಿಜೆಪಿಯವರು. ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅವರು ಅಂದರೆ ಸುಳ್ಳು ಕೇಸ್ಗಳನ್ನು, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ಸಿಬಿಐ ಅಥವಾ ಇಡಿ ಕೊಡಿ ಅಂತ ಸರ್ ಈಗ ಸಿಬಿಐ ಯಾರ ಕೈನಲ್ಲಿ ಇರೋದು? ಸಿಬಿಐ ಯಾರ ಕೈನಲ್ಲಪ್ಪ ಇರೋದು? ಇವರು ಬಿಜೆಪಿಯವರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ? ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ. ಲೋಕಾಯುಕ್ತ ಮಾಡಿದವರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ ಸಿಬಿಐ ನಾವು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನೂ ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ. ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ, ಅದು ಒಂದು ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ. ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ. ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರಾ? ನಾನು ಹೇಳೋದಕ್ಕೆ ಉತ್ತರ ಹೇಳಪ್ಪ. ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೇನ್ರಿ? ಹೌದಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳು. ನೀ ಹೇಳೋದಕ್ಕೆ ನಾವು ಉತ್ತರ ಕೊಡ್ಬೇಕಾ? ಅವ್ರು ಕೇಳಿದಕ್ಕೆ ನಾನು ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಹೌದಾ? ಕೇಳ್ರಿ ಇಲ್ಲಿ. ನಾನೇ ಸಿಬಿಐಗೆ ಯಾವತ್ತಾರು ಬಿಜೆಪಿಯವರು ಒಂದು ಪ್ರಕರಣನಾದ್ರೂ ಕೂಡ, ಒಂದು ಹಗರಣನಾದ್ರೂ ಕೂಡ ಕೊಟ್ಟಿದ್ದಾರಾ? ನೀವು ಯಾವ್ದ್ರ ಮೇಲೆ ಕೇಳ್ತಾ ಇರೋದು? ಯಾರ ಆರ್.ಟಿ.ಐ ಕಾರ್ಯಕರ್ತ ಏನಂತ ಕೇಳಿದ್ದಾರೆ? ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ, ಹಾಗಾಗಿ ಸಿಎಂ ಅವರ ವಿಚಾರಣೆಯನ್ನು ಲೋಕಾಯುಕ್ತ ಹೆಂಗೆ ನಿಷ್ಪಕ್ಷಪಾತ ಗವರ್ನರ್ ಕೊಟ್ಟಿರೋದು ಏನಂತ? ಗವರ್ನರ್ ಕೊಟ್ಟಿರೋದು ಆದೇಶ ಏನಂತ ಕೊಟ್ಟಿದ್ದಾರೆ?
ತನಿಖೆ ಆಗ್ಬೇಕು ಅನ್ನೋದಕ್ಕೆ ಯಾರಿಂದ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಲೋಕಾಯುಕ್ತ? ಅವರು ಲೋಕಾಯುಕ್ತ ಅಥವಾ ಸಿಬಿಐ ಇಂದ ಆಗ್ಬೇಕು ಅನ್ನೋದು ಸಿಬಿಐಯಿಂದ ಅಂತ ಹೇಳಿಲ್ಲ, ಲೋಕಾಯುಕ್ತದಿಂದ ಆಗ್ಬೇಕು ಅಂತ ಹೇಳಿ. ಈಗ ಅವರು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ, ಸಿಬಿಐಗೆ ವಹಿಸಿ ಅಂತ ಹೇಳಿ. ಹೈಕೋರ್ಟ್ ನಲ್ಲಿ ನಾವು ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಈಗ ಹೈಕೋರ್ಟ್ ನಲ್ಲಿ ಫೈಟ್ ಮಾಡೋದು ಬೇರೆ ವಿಚಾರ. ಈಗ ಗವರ್ನರ್ ಏನಂತ ಹೇಳಿದ್ದಾರೆ? ಸರ್, ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ ಎರಡೆರಡು ಸರಿ ಚೇಂಜ್ ಮಾಡಿದ್ರಿ. ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರಿ. ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ರು. ವಿಚಾರಣೆ ಬಿಜೆಪಿ ಅವರು ಹೇಳೋದನ್ನ ಯಾಕೆ ಕೇಳ್ಕೊಂಡು ನನಗೆ ಹೇಳ್ತೀವಿ? ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದು ಜನ ಮಾತಾಡೋದು ಉತ್ತರ ಕೊಡಕ್ಕಾಗತ್ತಾ? ಯಾವನಾರು ಒಬ್ಬ ಮಾತಾಡೋದು, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರೂ. ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಪ್ಪ ನೀನು. 14 ಸೈಟ್ಗಳು ನಿಮ್ಮ ಪ್ರಕಾರವಾಗಿ ಕ್ರಮಬದ್ಧವಾಗಿತ್ತಾ ಸರ್? ಅದು ಏನು ನೀವು ತಗೊಂಡಿದ್ದಂತ 14 ಸೈಟ್ಗಳು ಕ್ರಮಬದ್ಧವಾಗಿತ್ತಾ ಸರ್? ನಿಮಗೆ ನಿಮ್ಮ ನಾಲೆಡ್ಜ್ಗೆ ಬಂದಿರೋ ಪ್ರಕಾರ ಇಲ್ಲಿವರೆಗೂ ನೋಡಿರೋ ಹಾಗೆ ನೋಡಪ್ಪ, ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು. ಇವರು ಬಿಜೆಪಿಯವರು, JDSನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ? ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಓದಿ ಹೇಳಿದ್ದಾರೆ, ಅದು ಮುಗೀತು ಅಲ್ಲಿಗೆ. ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್. ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು? ತಪ್ಪು ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನನ್ನ ಹೆಂಡತಿ ತೀರ್ಮಾನ ತಗೊಂಡಿದ್ದೆ. ಸರ್, ಹೈಕೋರ್ಟ್ ಅಲ್ಲಿ ಸಿಬಿಐ ಎನ್ಕ್ವೈರಿ ಬಗ್ಗೆ ಒಂದು ಸಮನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ, ಏನೋ ಬಂದಿದೆಯಾ ಸರ್? ಏನಾದ್ರು ಇನ್ನೂ ಬಂದಿಲ್ಲ ಸರ್. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಸರ್? ಯಾಕಂದ್ರೆ ಸಿಬಿಐ ಲೋಕಾಯುಕ್ತ ಇಂಥ ಯಾವ ರೀತಿಯ ಫೇಸ್ ಮಾಡ್ತೀರಾ? ನಿನಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ನಮಗೆಲ್ಲ ಲಾಯರ್ಗಳಿದ್ದಾರೆ, ಅವ್ರು ಫೇಸ್ ಮಾಡ್ತಾರೆ. ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನ್ ಮಾಡಕ್ಕಾಗಲ್ಲ. ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ನನ್ನ ಹತ್ರ ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ? ನನಗೆ ಈ ಸಂಬಂಧವೇ ಇಲ್ಲ. ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ? ವಾಟ್ ಇಸ್ ಮೈ ರೋಲ್? ತಾಳ್ರಿ, ನೀವೇ 70 ಸತಿ ಕೇಳಿದ್ರೆ ಏನು ಹೇಳಪ್ಪ ನೀನು. ಭ್ರಷ್ಟಾಚಾರದ ಕಪ್ಪು ಮಸಿ ಅಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಅದು ಕಪ್ಪು ಮಸಿನ ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಕಪ್ಪು ಮಸಿ ಅಲ್ಲ, ಅದು ಆರೋಪ ಅಷ್ಟೇ, ಗೊತ್ತಾಯ್ತಾ? ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ, ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ. He is the first chief minister but to face the Lokayukta as chief minister, sitting chief minister. ಇದು ಅವ್ರಿಗೂ ಗೌರವ ತರೋದಿಲ್ಲ, ರಾಜ್ಯಕ್ಕೂ ಗೌರವ ತರೋದಿಲ್ಲ. ಎಲ್ಲ ವಿಚಾರಗಳನ್ನು ಮೊದಲೇ ಗೊತ್ತಿತ್ತು. ಇವತ್ತಿನ ದಿವಸ ಅವರು ಲೋಕಾಯುಕ್ತನ ಇವತ್ತು ಫೇಸ್ ಮಾಡಬೇಕಾಗಿದೆ. ಜನ ಕೇಳ್ತಿರೋದು ಅವರ ರಿಸೈನ್ ಮಾಡಬೇಕಾಗಿದೆ. ಆದರೆ ಅವ್ರಿಗೆ ಏನೂ ಅನಿಸಿಲ್ಲ. ಆಮೇಲೆ ನಾವು ಒಂದು ಯೋಚನೆ ಮಾಡೋಣ, ನಮ್ಮ ಕೈಗೆ ಐ ಎಮ್ ಎ ಬಾಸ್, ನಾನು ಒಂದು ಸಂಸ್ಥೆ ನಡೆಸ್ತಾ ಇರ್ತೀನಿ, ನಾನೇ ಆ ಸಂಸ್ಥೆಗೆ ಯಜಮಾನ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ನಾನು ತಪ್ಪು ಮಾಡಿದ್ದೀನಿ ಅಂದಾಗ ನನ್ನನ್ನು ಏನು ಪ್ರಶ್ನೆ ಮಾಡಬಲ್ಲರು? ಅವರು ಎಷ್ಟು ಧೈರ್ಯ ಮಾಡಬಲ್ಲರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ? ಎನ್ಕ್ವೈರಿ ಮಾಡಿ ಒಂದು ಒಳ್ಳೆ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇದು ಜನರಿಗೂ ಅರ್ಥ ಆಗುವಂಥದ್ದು. ಕಾಮನ್ ಪೀಪಲ್ ವಿಲ್ ಆಲ್ಸೋ ಥಿಂಕ್ ಅಬೌಟ್. ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ರಿಸೈನ್ ಮಾಡಬೇಕಾಗಿತ್ತು. ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ನಾನು ಅವ್ರದ್ದು TP ನೋಡಿದೆ. ಅವ್ರ TP ನೋಡಿ ಇಲ್ಲಿದೆ. 9:00 ಮೈಸೂರು ರೀಚ್ ಆಗ್ತಾರೆ. 10 ಗಂಟೆ ಮೇಲೆ ಪ್ರಾರಂಭ ಆಗುತ್ತೆ ಅವ್ರದ್ದಲ್ವಾ? 12 ಗಂಟೆಯಿಂದ ಆಗಲೇ ಮೈಸೂರು ಮೂಲಕ ಚನ್ನಪಟ್ಟಣಕ್ಕೆ ಬರುವಂಥದ್ದು ಇದಿದೆ. ಇದು ಪೂರ್ವ ನಿಯೋಜಿತ ಅಲ್ವಾ? ಅಂದಮೇಲೆ ನಿಮ್ಮ TP ಪ್ರೋಗ್ರಾಮಲ್ಲೇ ಈ ರೀತಿ ಬರಬೇಕಂತಂದರೆ 72 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅವರು ಅಂತಲೂ ಹಾಕ್ಕೊಂಡಿದ್ದೇವೆ.
ಏನು ಕೇಳ್ತಾರೆ ನಿಮ್ಮನ್ನವರು? ಯಾವ ರೀತಿ ನಿಮ್ಮನ್ನು ಅವರು ಪ್ರಶ್ನೆ ಮಾಡ್ಬೋದು, ನೀವೇನು ಉತ್ತರ ಕೊಡ್ಬೋದು? ಇದು ಸತ್ಯ ಹೊರಗೆ ಬರ್ತಕ್ಕಂಥ ವಿಷಯವೇ ಅಲ್ಲ. ಇದು ಸತ್ಯ, ಇದರಿಂದ ಹೊರಗಡೆ ಬರೋದೇ ಇಲ್ಲ. ನಾನು ಒತ್ತಾಯಪಡಿಸ್ತೇನೆ, ಇದು CBIಯಿಂದಲೇ ತನಿಖೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು. ಇದು ಎಲ್ಲವೂ ಕೂಡ ಮೇನೇಜ್ಡ್, ಸ್ಟೇಜ್ ಮೇನೇಜ್ಡ್ ವಿಷಯ. ಇದು ಸ್ಕ್ರಿಪ್ಟನ್ನು ಇವರೇ ಸ್ಕ್ರಿಪ್ಟ್ ಬರೆದುಕೊಟ್ಟು, ಇವರೇ ಆ ಸ್ಕ್ರಿಪ್ಟನ್ನು ಆ ಕಡೆಯಿಂದ ಓದಿಸಿ, ಇವರೇ ಅದಕ್ಕೆ ಉತ್ತರ ಕೊಟ್ಟು, ಇಷ್ಟೇ ಕಾಲಾವಧಿಯಲ್ಲಿ ಹೊರಗಡೆ ಅಂದಮೇಲೆ ಅವರ TPನ ಹೇಳ್ತಾ ಇದೆ. ಇಲ್ಲಿ ಮೈಸೂರಿಗೆ ಹೋಗ್ತಾರೆ, 12 ಗಂಟೆಗೆಲ್ಲ ಮುಗಿಸಿ ಚನ್ನಪಟ್ಟಣಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು TP ಹಾಕ್ಕೊಂಡಿದ್ರೆ ನಿಮಗೆ ಗೊತ್ತಾ ಇಷ್ಟೇ ಸಮಯಕ್ಕೆ ಪ್ರಾರಂಭ ಆಗುತ್ತೆ, ಇಷ್ಟೇ ಪ್ರಶ್ನೆ ಕೇಳ್ತಾರೆ, ಇಷ್ಟೇ ಸಮಯಕ್ಕೆ ಮುಗೀತದೆ, ನಾನು ಇಷ್ಟೇ ಸಮಯಕ್ಕೆ ಚನ್ನಪಟ್ಟಣಕ್ಕೆ ಬರಬೇಕು ಅಂತಿದೆಯಾ? ಇದೆಲ್ಲ ಸ್ಟೇಜ್ ಮ್ಯಾನೇಜ್ಡ್ ಇದೆ. ಇದರಿಂದ ಅವರು ಅಪರಾಧಿ ಅಂತ ಅನಿಸೋದು ಇಲ್ಲ, ಆಗೋದೂ ಇಲ್ಲ. ಆಮೇಲೆ ಅವರು ಭಾಳ ಚೀಫ್ ಮಿನಿಸ್ಟರ್ ಆಗಿ ಸರ್ಕಾರಿ ಕಾರ್ ತಗೊಂಡು ಎಲ್ಲ ನಿಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ನೀವು ಹೋಗಿ ಲೋಕಾಯುಕ್ತದ ಮುಂದೆ ಇಳಿದಿದ್ದೀರಿ. ಏನು ಅನಿಸ್ಬೇಕು ಇವಾಗ? ನಿಮ್ಮ ಮುಂದೆ ಕೂತ್ಕೊಂಡಿರೋ ಅಧಿಕಾರಿಗೆ ಏನು ಅನಿಸ್ಬೇಕು? ನಿಮ್ಮನ್ನು ಕಂಡು ಭಯ ಬಂದಿರಲೇಬೇಕು. ಈಗ ಮುಖ್ಯಮಂತ್ರಿಗಳು ನಾನು ಪ್ರಶ್ನೆ ಹೇಗಪ್ಪ ಮಾಡಲಿ ಅಂತ ಅವನಿಗೆ ಅನಿಸಿರಲೇಬೇಕು. ಆದ್ದರಿಂದ ಇದರಿಂದ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರ ಬಗ್ಗೆನೂ ಮಾತಾಡ್ತಕ್ಕಂಥ ಮುಖ್ಯಮಂತ್ರಿಗಳು. ಅದು ಹೇಗೆ ನೀವು ಮಾತ್ರ ಅಧಿಕಾರದಲ್ಲಿರ್ತೀರಿ? ಈಗ ನಾಗೇಂದ್ರ ಅವ್ರನ್ನ 180 ಕೋಟಿ ಹಗರಣದ ವಿಚಾರದಲ್ಲಿ ಬಂತು. ಇಮಿಡಿಯೇಟ್ಲಿ ಅವ್ರನ್ನ ನೀವು ಕೆಳಗಿಳಿಸಿದ್ರಿ, ಜೈಲಿಗೂ ಹೋಗಿ ಕಳಿಸಿದ್ರಿ, ಎಲ್ಲ ಮಾಡಿದ್ರಿ. ಮತ್ತು ನಿಮಗೆ ಆ ನ್ಯಾಯ ಬೇರೆ ಆಗುತ್ತಾ? ನಾನು ಹೇಳ್ತೇನೆ, ಇದರಲ್ಲಿ ಸತ್ಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ. ಅದೆಲ್ಲನೂ ಸ್ಟೇಜ್ ಮ್ಯಾನೇಜ್ಡ್ ಇದೆ. ನೀವೇ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದೀರಿ. ಯಾರು ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅನ್ನೋರು ನೀವೇ ಹೇಳಿದ್ದೀರಿ. ಅವರೆಲ್ಲ ಈಗ ನಿಮ್ಮನ್ನು ಪ್ರಶ್ನೆನೂ ಮಾಡಲ್ಲ, ಒಳಗಡೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಯು ಆರ್ ದಿ ಬಾಸ್.